ಇರ್ಬೋದು. ಬಿಗ್ ಬಾಸ್ ಕಡೆಯಿಂದ ಕಾಮನ್ ಪೀಪಲ್ಗೆ ಆಪರ್ಚುನಿಟಿ ಇತ್ತು. ರಿಸಲ್ಟ್ ಇವಾಗ ಬಂದಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀವು ಬಿಗ್ ಬಾಸ್ ಹೋಗ್ತಾ ಇದೀರಾ ಅಂತ. ಯಾವ ನಮ್ಮ ಏರಿಯಾ ಹುಡುಗಿ ಹೋಗಿದ್ ಬಂದು ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಿಂದ ನೋಡ್ತೀನಿ. ಅಯ್ಯೋ ನಾನು ಹೋದ್ರೆ ಬಿಗ್ ಬಾಸ್ಗೆ ನಾ ಕಣ್ಣೆ ಮುಚ್ಚಿಬಿಡ್ತೀನಿ. ಹೇಳಿ ಎಲ್ಲರಿಗೂ ಧನ್ಯವಾದಗಳು. ಹಾಯ್ ಹಲೋ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೇಗಾ ಸ್ಟ್ರೀಮ್ಸ್ ಯೂಟ್ಯೂಬ್ ಚಾನಲ್. ಸೊ ಸಡನ್ನಾಗಿ ಇವಾಗ ನಾನು ಏನಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನನಗೆ ಒಂದು ಮೇಲ್ ಬಂದಿದೆ. ಸೊ ಎಲ್ಲರೂ ಇವಾಗ ನೋಡ್ತಿರ್ಬೋದು, ಬಿಗ್ ಬಾಸ್ ಕಡೆಯಿಂದ ಕಾಮನ್ ಪೀಪಲ್ಗೆ ಆಪರ್ಚುನಿಟಿ ಇತ್ತು. ಆ ಆಪರ್ಚುನಿಟಿದ್ದು ವಿಡಿಯೋ ಹಾಕಿ ಅಂತ ಹಾಕಿದ್ರು ಅದರಲ್ಲಿ ಲಿಂಕಲ್ಲಿ. ಸೊ ಅದನ್ನ ನಾನು ಹಾಕಿದೆ. ಅದರದ್ದು ರಿಸಲ್ಟ್ ಇವಾಗ ಬಂದಿದೆ. ಆ ರಿಸಲ್ಟು ಏನು ಎತ್ತಾಗಿದೆ ಅಂತ ಅಂದ್ಬಿಟ್ಟು, ನಾನು ಸೆಲೆಕ್ಟ್ ಆಗಿದ್ದೀನೋ ಇಲ್ವೋ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋ ಕೊನೆಯಲ್ಲೇ ಅಥವಾ ಮಧ್ಯ ಆಗ್ಲಾರು ಗೊತ್ತಾಗುತ್ತೆ. ಸೊ ಇದನ್ನು ನನ್ನ ಫ್ರೆಂಡ್ಸಿಗೆ ತೋರಿಸೋಣ, ನನ್ನ ಫ್ರೆಂಡ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ಯಾಪ್ಚರ್ ಮಾಡೋಣ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಿನ್ ಫೋನ್ ತಗ ನೋಡಿ, ನಿನ್ಗೇನೋ ಕಳಿಸಿದ್ವಿ ವಾಟ್ಸಪ್ಪಲ್ಲಿ. ನೋಡು, ಇಲ್ಲ ಆಮೇಲೆ ತೋರಿಸಿ ನಿಮಗೆ ನೋಡಿ ತೋರಿಸಲ್ಲ. ಇವ್ರ ರಿಯಾಕ್ಷನ್ ತೋರಿಸ್ತೀನಿ ಕೊಡಿ, ನೀವು ಓದಿ. ಕನ್ನಡ ಓದಿ. ಹೆಂಗ ಅನ್ಸ್ತಿದೆ? ನಿಮ್ಮ ಬೆಂಬಲಕ್ಕೆ ನಾವು ಧನ್ಯವಾದಗಳು ಅರ್ಪಿಸುತ್ತೇವೆ. ನಿಮ್ಮ ಮುಂದಿನ ಏನಾದ್ರು ಅಷ್ಟೇನಾ? ಅಷ್ಟೇನು ತೋರಿಸ್ಬೇಕು, ಫುಲ್ ತೋರ್ಸಂಗಿಲ್ಲ, ಅದಕ್ಕೆ ಅಷ್ಟೇ ಹೇಳ್ತೀವಿ. ಒಂದ್ ನಿಮಿಷ ಓಪನ್ ಮಾಡಿ ನೋಡ್ಬೇಕಾ? ಮತ್ತೆ ಮೊದಲಿಂದನಾ? ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಆಸಕ್ತಿ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ಮಾಡಿಸಿದ ವಿಡಿಯೋವನ್ನು ಸಿದ್ಧಪಡಿಸಿ ಕಳುಹಿಸುವಲ್ಲಿ ನೀವು ಹಾಕಿದ ಶ್ರಮ ಮತ್ತು ಉತ್ಸಾಹವನ್ನು ನಾವು ಪ್ರಾಮಾಣಿಕವಾಗಿ ಪ್ರಶಂಸಿಸುತ್ತೇವೆ. ನಿಮ್ಮ ವಿಡಿಯೋವನ್ನು ಸೂಕ್ಷ್ಮ ಪರಿಶೀಲಿಸಿದ ನಂತರ ಈ ಸೀಸನ್ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ಪ್ರತಿಭೆಯ ಮಟ್ಟವು ತುಂಬಾ ಹೆಚ್ಚಾಗಿದ್ದರಿಂದ ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗಿಲ್ಲ. ನಿಮ್ಮ ಬಾಯಿಗೆ ಮಣ್ಣಾಕ ಆಯ್ಕೆ ಆಗಿಲ್ಲ ತಿಳಿಸಲು ನಾವು ವಿಚಾರಿಸುತ್ತೇವೆ. ಟುಸ್ಮೆಲ್ ಟೆಸ್ಟ್ ಲೋಪ ನನ್ನ ಮಕ್ಕಳ ಮೈಕು ಬೇಡ ನೀವು. ಪ್ರವೀಣ್ ಕರಿ ಸುಮ್ಮನೆ ಕರಿ. ಫಸ್ಟ್ ಮೇಲ್ ತೋರ್ಸೋದು, ಮೇಲ್ ನೋಡು ನೀನು. ಇವ್ರ ಹೆಸರು ಪ್ರವೀಣ್, ಅವರ ಹೆಸರು ಕಿಶೋರ್, ಇವ್ರ ಹೆಸರು ಓದಿ. ಅದು ನೀನು ಓದು ಅಷ್ಟೇನೆ, ಅದನ್ನ ನೋಡು. ಕನ್ನಡ ಓದಕ್ ಬರ್ತದ? ಏನಣ್ಣ ಕಣ್ಣೆ ಕಾಣಿಸ್ತಿಲ್ಲ ಅಣ್ಣ? ಅವ್ರದ್ದು ಕಣ, ನಂದು. ನಿಮ್ಗೆ ನೋಡೋದ್ಬೇಕಂಗಾರೆ? ಇಲ್ಲ ಅಲ್ಲ ಅವರು ಓ ಅವ್ರಿಗೆ ಹೇಳಿ ಇವಾಗ ಅದನ್ನ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಚೆನ್ನಾಗಿ ಹೋಯ್ತಿದ್ದೀರಾ ನೀವು? ಹೋಯ್ತಾವ್ರೆ ಬಿಗ್ ಬಾಸ್? ಫುಲ್ ವಿಡಿಯೋ ನಾನು ತೋರಿಸ್ತೀನಿ. ಇನ್ನೇನು ಅದನ್ನೇ ಹೇಳ್ತೀನಿ ವಿಡಿಯೋ ನಿಮ್ಗೆ ಹಾಕಿ ಅಂತಂದಿಲ್ಲ, ನನಗೂ ಹಾಕ್ಬೇಕು ತಾನೆ. ನಾನು ಅಪ್ಲೈ ಮಾಡೋಣ. ಇವಾಗ ಇವ್ರ ಕಡೆಯಿಂದ ಕನ್ನಡ ಓದಬೇಕು ನೋಡಿ. ಫುಲ್ ಓದಿ ಸೆಲೆಕ್ಟ್ ಆಗಿರೋದಲ್ಲ, ಎಷ್ಟನೇ ಕಂಟೆಸ್ಟೆಂಟ್ ಎಲ್ಲ ಅಂತ ಹೇಳ್ತಾರೆ. ಬರುತ್ತೆ ನೇಮ್ ಅಂತ ಏನಕ್ಕೆ ಬಂದಿರಲ್ಲ, ಒಂದೊಂದೇ ನೇಮ್ ಅದು ನೋಡ್ಕೊಳ್ಳಿ. ಬ್ಯಾಂಕಿಂಗ್ ಮಾಡ್ತಿಲ್ಲ, ನನಗೆ ಯಾಕೆ ಕೊಟ್ಟು ಓದ್ರಿ ಮೇಲ್ನಲ್ಲಿ. ಆಗಿಲ್ಲ ಅಂತ ಹೇಳಿದ್ದಕ್ಕೆ ತುಂಬಾ ಕ್ಷಮೆ ಇರಲಿ ಅಂತ ಇನ್ನೊಂದೇನು ಕಳ್ಸೋರೆ. ನಾನು ಬಂದ
ಫುಲ್ ಖುಷಿ ಆಗೋದೆ. ಬಿಗ್ ಬಾಸ್ ಅವ್ರಿಗೆಲ್ಲ ಪ್ರ್ಯಾಂಕ್ ಮಾಡೋರು ಕಣ. ಪ್ರ್ಯಾಂಕ್ ಮಾಡೋರು ಆಯ್ಕೆ ಆಗಿಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲ ಆಯ್ಕೆ ಆಗಿದ್ರು ಅಂತ ಕಣ. ಆ ಒಂದು ಸೆಕೆಂಡ್ ಎಲ್ಲರೂ ಹೋಗ್ಬಿಟ್ಟು ನನಗೆ ಹೆಂಗ್ ಹೋಯ್ತಾರೆ. ಏನಂತ ಅನ್ಸುತ್ತೆ? ಬಿಗ್ ಬಾಸ್ ಅವ್ರಿಗೆ ಮಾಡೋದು ಚೆನ್ನಾಗಿದೆ ಪ್ರ್ಯಾಂಕ್. ಫಸ್ಟ್ ಏನ್ ಅನ್ಸುತ್ತೆ ನಿಮಗೆ? ನೋಡಿದ್ರೆ ಏನ್ ಅನ್ಸುತ್ತೆ? ನೋಡಿದ ತಕ್ಷಣ ನಮಗೆ ಕೆಲಸ ಸಿಕ್ತು ಎಡಿಟರ್ ಆಗಿ ನಿಮ್ಮ ಅಕೌಂಟ್ ಫುಲ್ ಹ್ಯಾಂಡ್ ಮಾಡ್ಬಿಡ ಅಕೌಂಟ್. ಒಂದೇ ನಿಮಿಷಕ್ಕೆ ಇವರು ಆಗ್ಲೇ ನಾನು ಎಡಿಟರ್ ಆಗ್ಬಿಡ್ತಿದ್ದೆ, ನನ್ನ ಪ್ರೊಫೈಲ್ ಅಲ್ಲೆಲ್ಲ ಫುಲ್ ಫೋಟೋಸ್ ಹಾಕೋದಂತ ಅಂದ್ಬಿಟ್ಟು ಫುಲ್ ಖುಷಿ. ಬಿಗ್ ಬಾಸ್ ಅವ್ರು ನನಗೆ ಕಳಿಸಿರೋ ಖುಷಿ ಸಂತೋಷನ ಇವ್ರಿಗೂ ಹಂಚ್ಕೋತಾ ಇದ್ದೀನಿ. ಅವರಂತೂ ಫುಲ್ ಖುಷಿಯಾಗಿ ಹೋಗಿದ್ರು. ಗೌರವಾನ್ವಿತ ಅರ್ಜಿದಾರರೇ, ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಆಸಕ್ತಿ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ಇದೇನು ಬುದ್ಧಿ ಇಲ್ವಾ? ನಿಮ್ಮ ವಿಡಿಯೋ ಇಷ್ಟೇನಾ? ಇದು ಕಟ್ಟಾಗಿರೋದು. ನಿಮ್ಮ ವಿಡಿಯೋವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಈ ಸೀಸನ್ನಲ್ಲಿ ಭಾಗವಹಿಸಿದ ನಿಮ್ಮ ಬೆಂಬಲಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ನಿಮ್ಮ ಮುಂದೆ ಏನು ಇಲ್ವಾ? ಇದು ಸೆಲೆಕ್ಟ್ ಆಗಿದ್ದೀರಾ? ಸೆಲೆಕ್ಟ್ ಆಗೋರೆ ಬಿಗ್ ಬಾಸ್ಗೆ ಓದಿ ನೀವೇ ಹೋಗ್ಲಿ ಓದು ಅಂತ ಬೈಕ್ ಕೊಡೋ ಕೈಗೆ. ಗೌರವ ಸರ್, ನಾನು ಹಂಗೆ ಓದ್ಬೇಕಾ? ಯಾವಾಗ ಬಿಗ್ ಬಾಸ್ ಯಾವಾಗ ಸೆಲೆಕ್ಟ್ ಆದ್ರಿ? ಯಾವಾಗ ಸೆಲೆಕ್ಟ್ ಆದ್ರಿ? ಇದು ಹೋಗಿ ಚೆನ್ನಾಗಿ ಆಡಿ ಗೆದ್ದು ಬನ್ನಿ. ಖುಷಿ ಆಯ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನೀವು ಬಿಗ್ ಬಾಸ್ ಹೋಗ್ತಾ ಇದೀರಾ ಅಂತ. ಯಾವ ವಿಡಿಯೋ ಮಾಡ್ತಿದ್ರಾ? ವಿಡಿಯೋ ಅಪ್ಲೋಡ್ ಮಾಡಬೇಕು, ನಮ್ಮ ಬಗ್ಗೆ ಹೇಳಿ. ಅದು ಮಾಡಿದೀರಾ? ನನಗೆ ಗೊತ್ತಿರಲಿಲ್ಲ ವಿಡಿಯೋ ಮಾಡ್ತವ್ರೆ ಅಂತ. ನಿಮ್ಮ ಏರಿಯಾ ಹುಡುಗಿ. ಓ, ಹಂಗೆ ಹೇಳ್ಬೇಕಾ? ನಮ್ಮ ಏರಿಯಾ ಹುಡುಗಿ ಹೋಗಿದ್ ಬನ್ನಿ, ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಿಂದ ನೋಡ್ತೀನಿ. ಅಯ್ಯೋ ಚಿಕ್ಕ ವಯಸ್ಸಿಂದ ನೋಡಿದೀನಿ. ಹೋಗಿ ಗೆದ್ದು ಬನ್ನಿ. ಆಲ್ ದ ಬೆಸ್ಟ್. ಇನ್ನೊಂದು ಹಂಗೆ ಫೋಟೋ ತೆಗೀರಿ. ಅವ್ರು ಓದ್ಬೇಕಾ? ಇವ್ರು ತೆಗೀರಿ ಮತ್ತೆ ಬೇಕಾ? ಅಕ್ಕ, ಕಂಗ್ರ್ಯಾಚುಲೇಷನ್ಸ್, ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀರಾ. ಸೆಲ್ಫಿ ತಗೋತೀನಿ. ನಿಮ್ಮ ಅಭಿಮಾನಿ ನಾನು. ಜಿಮ್ಮಲ್ಲಿ ಡೈಲಿ ನೋಡ್ತಾ ಇದ್ದೆ ನಿಮ್ನ. ಈಗಲೇ ಅಭಿಮಾನಿಯಾಗಿ ಒಂದು ಸೆಲ್ಫಿ ಕೊಟ್ರೆ ನಮಗೆ ತುಂಬಾ ಒಳ್ಳೇದಾಗುತ್ತೆ. ಈ ಸೀಸನ್ ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ಪ್ರತಿಭೆಯ ಮಟ್ಟವು ತುಂಬಾ ಹೆಚ್ಚಾಗಿದ್ದರಿಂದ ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗಿಲ್ಲ ಅಂತ ತೋರಿಸ್ತಾರೆ. ವಾ ಅಣ್ಣ, ಅಕ್ಕ ಸೆಲೆಕ್ಟ್ ಆಗಿಲ್ಲ ಅಂತ ಬಂದ್ಬಿಟ್ಟಿದೆ ನೋಡಿ ಅಣ್ಣ. ಓದಿದ್ಯಾ ನೀನು? ರಾಂಗ್ ಇನ್ಫಾರ್ಮೇಶನ್. We are regard to inform you that you have not been selected for the next round in this time. ನೋಡಿ ಅಣ್ಣ ಇಲ್ಲಿ. We are regard to inform you that you have not been selected to the next round. ನಿಂತ್ಕೊಳ್ಳಿ. ಆಲ್ ದ ಬೆಸ್ಟ್ ಹೇಳಿ. ಅವ್ರು ನೀರು ಕುಡಿತಾವೆ ಇರಿಸಿ. ಮುಂದೆ ಧನ್ಯವಾದಗಳು. ನಮಸ್ಕಾರ. ವಿಡಿಯೋ ಕಳಿಸಿದ್ರೆ ಥ್ಯಾಂಕ್ ಯು ಅಂತ ಹೇಳಿರೋದು ಅಷ್ಟೇನೆ. ಆಯ್ಕೆ ಆಗಿದೆ ಅಂತ ಅಲ್ಲಿ ಬರ್ದಿಲ್ವಾ? ಸೆಕೆಂಡ್ ರೌಂಡ್ ಅಂತ ಹಾಕಿಲ್ವ ಅಲ್ಲಿ? ಅಷ್ಟೇ ಇರೋದ ಕಳಿಸ್ತೀನಿ ನಾನು. ಅಷ್ಟೇ ಕಳಿಸ್ಬಿಟ್ಟು ಏನು ನೋಡು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಮೇಲ್ ಎಲ್ಲ ಏನು BB ಕನ್ನಡ ಆಡಿಷನ್ 4 ಅಂತೆ. ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿರತ್ತೆ ಕಣೆ, ಅದಕ್ಕೆ ವಿಡಿಯೋ ಮಾಡ್ಕೊಬರಕ್ ಹೋಗಿದ್ದು. ಆಯ್ತು, ನಾನಂತೂ ನೋಡಲ್ಲ. ನೋಡಪ್ಪ, ಆಯ್ತು ಈ ಕಳಿಸ್ತಾರೆ. ತರ ಏನೇ ವಿಡಿಯೋ ಕಳಿಸಿದ್ರೆ ಅವ್ರು ಥ್ಯಾಂಕ್ ಯು ಅಂದ್ಬಿಟ್ಟು ನೆಕ್ಸ್ಟ್ ಕಳಿಸ್ತಾರೆ. ಥ್ಯಾಂಕ್ ಯು ಅಂದ್ಬಿಟ್ಟು ಕಳಿಸ್ತಾರಾ? ಆಡಿಷನ್ ಕೊಟ್ಟಿದ್ದೀರಾ, ಓಕೆ ಥ್ಯಾಂಕ್ ಯು ಇದು ಅಂದ್ಬಿಟ್ಟು ನೆಕ್ಸ್ಟ್ ಇದು ಆಮೇಲೆ ಮನೆಗೆ ಹೋಗಿ ಅಂತಾರೆ. ಯಾವ ಜಗತ್ತಲ್ಲಿ ಒಟ್ಟುಬಿಟ್ಲು ನೀರನ್ನಂತ ಕಳಿಸ್ತೇನೆ. ನೀವು ಆಯ್ಕೆ ಆಗಿಲ್ಲ ಅಂತ ಅದನ್ನ ನಾನೇ ಫೇಕ್ ಮಾಡ್ಬಿಟ್ಟು ನಾನೇ ಫೇಕ್ ಮಾಡಲಿ. ಈಗ ನಾನು ಇದು ಏನೈತೆ ನಿಮ್ಮ ವಿಡಿಯೋನ ಸುಷ್ಮಿಗೆ ಕಳಿಸಿದೆ. ಸೆಲೆಕ್ಟ್ ಅವಳಗಡಮ ಯಾವುದಕ್ಕೆ? ಬಿಗ್ ಬಾಸ್ಗೆ ನೆಕ್ಸ್ಟ್ ರೌಂಡ್ಗೆ ಅಲ್ಲೇ ಕನ್ನಡದಲ್ಲಿ ಕೊಡಿ. ಸೀರಿಯಲ್ಗಳವ್ರದಲ್ಲ ಇದು, ಮಾಮೂಲಿ ಕಾಮನ್ ಪೀಪಲ್ ಹಾಕು ವಿಡಿಯೋ ಅಂತ ನಿಲ್ವಾ? ಆ ತರ ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲ ಐತಿಲ್ಲ, ಇಂಗ್ಲಿಷ್ ಅಲ್ಲಿ ಐತೆ, ಕನ್ನಡದಲ್ಲಿ ಐತೆ. ಕೊಡ್ತಾ ಇದೀನಿ ಕನ್ನಡ. ನಾನು ಹೋದ್ರೆ ಬಿಗ್ ಬಾಸ್ಗೆ ನಾ ಕಣ್ಣೆ ಮುಚ್ಚಿಬಿಡ್ತೀನಿ. ನೋಡಿ ಓದು, ಕನ್ನಡದಲ್ಲಿ ಐತಲ್ಲ. ಓದ್ದೆ ಬಿಡು. ಓದು ಫುಲ್ಲು. ಅವರೇ ಕೊಟ್ಟಿಲ್ವಾ? ಡೌಟ್ ಇದೆ.
ಓದ್ತಾನೆ ಇರು ಬೆಳಿಗ್ಗೆ ತನಕ. ಆಯ್ಕೆ ಆಗಿಲ್ಲ ಎಂದು ತಿಳಿಸು. ಅಕಸ್ಮಾತ್ ನಾನು ಏನಾರು ಆಯ್ಕೆ ಆಗ್ಬಿಟ್ಟಿದ್ರೆ ಅಮ್ಮ ಕಳಿಸ್ತಿದ್ದ. ಆಯ್ಕೆ ಆಗಿಲ್ಲ ಅವಳು ಬಿಗ್ ಬಾಸ್ಗೆ. ಕೊನೆಗೆ ತಿಳಿಸುವುದೇನೆಂದರೆ ಹೇಳೋ, ಆಯ್ಕೆ ಆಗಿಲ್ಲ ಹೇಳೋ. ಎಲ್ಲರಿಗೂ ಧನ್ಯವಾದಗಳು ಅಂದ್ಬಿಡು. ಎಲ್ಲರಿಗೂ ಧನ್ಯವಾದಗಳು. ಏನಕ್ಕೆ ಹೇಳ್ತಿದ್ದೀವಿ ಧನ್ಯವಾದ? ಬಿಗ್ ಬಾಸ್ ಸೆಲೆಕ್ಟ್ ಆಗಿಲ್ವಲ್ಲ ನನ್ನ ಮಗಳು, ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಎತ್ಕೊಳ್ತೀನಿ ಸುಮ್ಮನೆ ಇರೋ. ನಾನು ಇನ್ನೊಂದು ಮುಖ ನೀನು ನೋಡಿಲ್ಲ. ಇರೋ ಮುಖನೇ ನೋಡಕ್ ಆಯ್ತಾ ಇಲ್ಲ ಅಂತ ಅವಳು. ಇನ್ನೊಂದು ಮುಖ ನೋಡಿಬಿಟ್ಟ ಲೇ ಆಫ್ ಮಾಡು ಸಾಕು, ನೀ ಮಾಡಿರೋದನ್ನ. ನೀವು ಮಾತಾಡೋ ಝೂಮಲ್ಲಿ ತೋರಿಸ್ಬಿಡ್ತೀನಿ ಅಷ್ಟೇ. ನಿನ್ನ ಬಸ್ಸೆಗಳು ಹೇಳು ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನನ್ನ ಮಗಳು ಸೆಲೆಕ್ಟ್ ಆಗಿಲ್ವಲ್ಲ ಬಿಗ್ ಬಾಸ್ಗೆ, ಅದಕ್ಕೆ ತುಂಬ ವಂದನೆಗಳು. ಇಂಥ ಜನಗಳೆಲ್ಲ ಸಿಗ್ತಾರೆ, ಹೊಡಿಲಿ ಚಪ್ಪಾಳೆ. ಚಿಕ್ಕ ಮಗಳು ಬೇಕಾದ್ರೆ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್. ಚಿಕ್ಕ ಮಕ್ಳಿಗೆ ಎಲ್ಲ ತರನು ಸಪೋರ್ಟ್, ದೊಡ್ಡ ಮಗಳಿಗೆ ಏನೋ ಸಪೋರ್ಟ್ ಇಲ್ಲ. ಬಿಡ್ರಿ. ಮಕ್ಳು ಏನಿಗೆ ಇವಾಗ ಸೂಪರ್ ಮಾಮ್ ಅಂತ ಬರ್ತಾ ಇದೆಯಲ್ಲ ಟಿಕೆಡಿ, ಅದಕ್ಕೆ ಕಳ್ಸೋದು ನಮ್ಮ ಅಮ್ಮನ. ಕಾಲು ಅತ್ತ ಒಂದು ಡ್ಯಾನ್ಸ್ ಆಡಿದ್ರೆ ನಂದು ಕಾಲು ಅತ್ತ ಒಂದು ಹೋಗುತ್ತೆ. ಇವತ್ತಿನ ಬ್ಲಾಗ್ ಲಾಸ್ಟಲ್ಲಿ ನಿಮಗೆ ಏನು ಅಂತ ಆನ್ಸರ್ ಗೊತ್ತಾಯ್ತಲ್ವಾ? ಏನಾಗಿದ್ದೀನಿ ಅಮ್ಮ? ಲಾಗ್ ಆಗಿದ್ದಾಳಂತೆ, ಲಾಂಗ್ ತಕೊಂಡ್ ಹೊಡಿಯಕ್ಕೆ. ವ್ಲಾಗರ್ ಕಣಮ್ಮ, ವ್ಲಾಗರ್ ಅಂದ್ರೆ ಲಾಂಗ್ ಆಗಿದೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ಸ್. ಅಮ್ಮ ಒಂದು ಕ್ಯಾಲ್ಸಿ ಇತ್ತಲ್ಲ ಅಲ್ಲಿ ಮೇಲೆಲ್ಲ ಐತೆ, ಕೊಡು ಒಂಚೂರು.